ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಕರ್ನಾಟಕದ ಸ್ಕ್ರೀನ್ ಮೇಲೆ ತೂಫಾನ್ ಎಬ್ಬಿಸ್ತಾ ಇದೆ. ಈ ಎಡೆಯಲ್ಲಿ ಆರಂಭಿಕ ದಿನದಲ್ಲಿ ಉತ್ತಮ ಕಲೆಕ್ಷನ್ ತಂದುಕೊಡುತ್ತಾದ್ರೂ ಆದರೆ ವಾರಾಂತ್ಯದಲ್ಲಿ ಸ್ವಲ್ಪ ಡೆವಿಲ್ ಸಿನಿಮಾದ ನಿರ್ಮಾಪಕರಿಗೆ ಢವ ಢವ ಪುಕ ಪುಕ ಶುರುವಾಗಿದೆ. ಧುರಂಧರ್ ಎದುರು ಮಂಕಾದ ಡೆವಿಲ್ ಸಿನಿಮಾ ಸಂಘವಾಗಿ ರಿಲೀಸ್ ಏನೋ ಆಯಿತು. ಸಿನಿಮಾ ಥಿಯೇಟರ್ ಕಡೆಗಳಲ್ಲಿ ಅಭಿಮಾನಿಗಳು ನುಗ್ಗೋದಕ್ಕೂ ಶುರು ಮಾಡಿದ್ರು. ವಾರದ ಆರಂಭದ ದಿನಗಳಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಬರಬರುತ್ತಾ ವಾರಾಂತ್ಯದಲ್ಲಿ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಯಿತು. ಧುರಂಧರ್ ಸಿನಿಮಾದ ಎದುರು ಮುಗ್ಗರಿಸಿ ಬಿತ್ತ ಡೆವಿಲ್ ಸಿನಿಮಾ. ರಣವೀರ್ ಸಿಂಗ್ ನಟನೆಯ ಧುರಂಧರ್ ಸಿನಿಮಾ ತೂಫಾನ್ ಎಬ್ಬಿಸ್ತಾ ಇದೆ. ಡೆವಿಲ್ ಕಲೆಕ್ಷನ್ ಡಲ್ ಆಗುತ್ತಿದ್ದಂತೆ ನಿರ್ಮಾಪಕರಲ್ಲೂ ಆತಂಕ. ಸ್ವಾಭಾವಿಕ ಅಲ್ವಾ ಪಾಪ. ಧುರಂಧರ್ ಎದುರು ಮಂಕಾದ ಡೆವಿಲ್ ಸಿನಿಮಾ. ದರ್ಶನ್ ನಟನೆಯ ಡೆವಿಲ್ ಮೊದಲ ವಾರದಲ್ಲಿ 10 ಕೋಟಿ ಗಳಿಸಿತ್ತು. ಆದರೆ ವಾರಾಂತ್ಯದಲ್ಲಿ ಎಲ್ಲಾ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಯಿತು. ಬಿರಿಯಾನಿ ಮಾಡುವ ಹೋಟೆಲ್ ಇದು ಅಂತ ಬೋರ್ಡ್ ಹಾಕೊಂಡ್ರೆ ಸಾಲದು. ಆ ಬಿರಿಯಾನಿಗೆ ನೀವು ಹಾಕಿರುವ ಗರಂ ಮಸಾಲ ಯಾವುದು, ಆ ಬಿರಿಯಾನಿಯ ಪರಿಮಳಕ್ಕೆ ನೀವು ಹಾಕಿರೋ ತುಪ್ಪ ಯಾವುದು, ಎಲ್ಲವೂ ಕೌಂಟ್ ಆಗುತ್ತೆ. ಕಂಟೆಂಟ್ ಕೌಂಟ್ ಆಗೋದಿಲ್ವೇನು? ಸಿನಿಮಾದ ಕಥೆ ಇಷ್ಟ ಆಗಬೇಕು. ಸಿನಿಮಾದಲ್ಲಿ ನಟಿಸಿರುವ ನಟನೆಯ ಆ ಒಂದು ಭಾವನೆಗಳು ನೋಡುವ ಆಡಿಯನ್ಸ್ಗಳಿಗೆ ಅರ್ಥ ಆಗಬೇಕು. ದರ್ಶನ್ನು ಡೆವಿಲು ಅಂದು ಮಾತ್ರಕ್ಕೆ ಸಿನಿಮಾ ಗೆಲ್ಲೋದಿಲ್ಲ. ನಿರ್ಮಾಪಕ ಕೋಟಿಗಟ್ಟಲೆ ಗೋಣಿ ಚೀಲದಲ್ಲೇ ದುಡ್ಡು ಸುರಿದವನೇ ಅಂದರೂ ಕೂಡ ಸಿನಿಮಾ ಸಕ್ಸಸ್ ಕಾಣೋದಿಲ್ಲ. ಆ ಸಿನಿಮಾದ ಕಥೆ ಆಡಿಯನ್ಸ್ ಕಣ್ಣುಗಳಲ್ಲಿ ನೋಡಿದಾಗ ಆ ವೀಕ್ಷಣೆ ತಲೆಗೇರಿಸ್ಕೊಂಡದನ್ನು ಆಡಿಯನ್ಸ್ ಮನಸ್ಸಿಗಿಳಿಸ್ಬೇಕು. ಯಪ್ಪ, ನಟನೆ ಅಂದರೆ ಇದು, ಕಥೆ ಅಂದರೆ ಇದು ತಿರುವು, ಇದು ಆಡಿಯನ್ಸ್ನಲ್ಲಿ ಆರ್ಗ್ಯಾನಿಕ್ ಆಗಿ ಮೂಡಬೇಕಾದಂಥ ವಿಚಾರ. ದರ್ಶನ್ನು, ರೇಣುಕಾಸ್ವಾಮಿ, ಪರಪ್ಪನ ಅಗ್ರಹಾರ ಇದ್ಯಾವುದು ವರ್ಕೌಟ್ ಆಗೋದಿಲ್ಲ. ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಬರುವಂತಹ ಜನ ಮಾಲ್ಗಳ ಟಿಕೆಟ್ ಕೌಂಟರ್ನಲ್ಲಿ ಕ್ಯೂ ನಿಂತ್ಕೊಂಡು 600 ರೂಪಾಯಿ 400 ರೂಪಾಯಿ ಕೊಟ್ಟು ಟಿಕೆಟ್ ಖರೀದಿ ಮಾಡಿ, ಬಲಗೈಯಲ್ಲೊಂದು 400 ರೂಪಾಯಿ ಕೊಟ್ಟು ಪಾಪ್ಕಾರ್ನು ಬೇರೆ ಅದನ್ನು ತಗೊಂಡು ಅದು ಬೀಳುತ್ತೋ ಅಥವಾ ಅದನ್ನು ಗಟ್ಟಿಯಾಗಿ ಇಡ್ಕೋಬೇಕು ಅಂತೇಳಿ ಆತಂಕದಿಂದ ಥಿಯೇಟ್ರ್ ಒಳಗೆ ನಡ್ಕೊಂಡು ಹೋಗಿ ಕೂತು ಆರಂಭದಲ್ಲಿ ನೀವು ಹಾಕೋ ಅರ್ಧ ಗಂಟೆ ಆ್ಯಡೂ ನೋಡಿ ಸಿನಿಮಾಗಳು ಕ್ಲಿಕ್ ಆಗೋದಿಲ್ಲ. ಸಿನಿಮಾದಲ್ಲಿ ಕಥೆಗಳು ಮನಸ್ಸಿಗಿಳಿಬೇಕು ಆಡಿಯನ್ಸ್ಗಳು. ಹೀರೋಗೆ ವರ್ಚಸ್ಸಿದೆ ಅನ್ನೋ ಕಾರಣಕ್ಕೆ ಯಾವ ಸಿನಿಮಾವು ಕೂಡ ಹಿಟ್ಟಾದ ಇತಿಹಾಸಗಳೇ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಕೂಡ ಅನೇಕ ಸಿನಿಮಾಗಳನ್ನು ಮಾಡಿದ್ರು. ಅವರ ಕಣ್ಣುಗಳು ಮಾತನಾಡ್ತಾ ಇತ್ತು. ಅವರ ದೇಹದ ಅಂಗಾಂಗಗಳು ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಕಾರಣಕ್ಕೆ ಯಾವ ಸಿನಿಮಾವೂ ಕೂಡ ಹಿಟ್ಟಾಗಲಿಲ್ಲ ಅವರದು. ಅವರ ಸಿನಿಮಾದಲ್ಲಿ ಅವರ ಕಥೆ ಮಾತಾಡ್ತಾ ಇತ್ತು. ಹಾಗಿದ್ದಾಗ ಧುರಂಧರ್ ಅನ್ನುವಂತಹ ಸಿನಿಮಾ ಬಂತು. ಅದು ಪರಭಾಷೆಯ ಸಿನಿಮಾ. ಅದರರ್ಥ ನಾವು ನಮ್ಮ ಕನ್ನಡ ಭಾಷೆಯ ಸಿನಿಮಾವನ್ನು ಹಿಂದಿಕ್ತಿದ್ದೀವಿ ವೈಭವೀಕರಿಸಿ ಅಂತಲ್ಲ. ಯಾವುದೇ ಭಾಷೆ ಇರಲಿ, ಆ ಭಾಷೆಯ ಕಂಟೆಂಟ್ಗಳ ಗುಣಮಟ್ಟ ಉತ್ತಮವಾಗಿದ್ದಾಗ ಆಡಿಯನ್ಸ್ಗಳು ನೋಡಿ ಶಹಬಾಷ್ ಅಂತಾರೆ. ದರ್ಶನ್ ಮಾಡಿದ್ರೆ ಹಿಂಗೆ ಮಾಡಿರ್ತಾನಪ್ಪ ನೋಡಿ ಸಿನಿಮಾ ಅಂಥೇಳಿ ಹೌಹಾರ್ತಾರೆ. ಆ ತರಹದ ಸೆನ್ಸೇಷನಲ್ ಕ್ರಿಯೇಟ್ ಮಾಡಬೇಕಾಗಿರೋದು ಪ್ರಕರಣಗಳಲ್ಲ, ಬದಲಾಗಿ ಸಿನಿಮಾದ ಕಂಟೆಂಟು, ಸಿನಿಮಾದ ವಿಷಯಾಧಾರಿತವಾದಂಥ ವಿಚಾರ. ಧುರಂಧರ್ ಎದುರು ಅದರರ್ಥ ಡೆವಿಲ್ ಸಿನಿಮಾದ ಕತೆ ಚೆನ್ನಾಗಿಲ್ಲ ಅಂತಲ್ಲ. ದರ್ಶನ್ ನಟನೆಯ ಡೆವಿಲ್ ಮೊದಲ ವಾರದಲ್ಲಿ 10 ಕೋಟಿ ಗಳಿಸಿತ್ತು. ಆದರೆ ವಾರಾಂತ್ಯದಲ್ಲಿ ಎಲ್ಲ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆಯಿತು. ಧುರಂಧರ್ ಸಿನಿಮಾದ ಎದುರು ಮುಗ್ಗರಿಸಿತ ಡೆವಿಲ್ ಅನ್ನೋ ಪ್ರಶ್ನೆಗಳು ಎದ್ದಿದ್ದಾವೆ. ರಣವೀರ್ ಸಿಂಗ್ ನಟನೆಯ ಧುರಂಧರ್ ಸಿನಿಮಾ ತೂಫಾನ್ ಎಬ್ಬಿಸ್ತಾ ಇದೆ. ಒಂದು ಕಡೆ ಧುರಂಧರ್ ಸಿನಿಮಾದಲ್ಲಿ ಪಾಕಿಸ್ತಾನದ ವಿರುದ್ಧದ ಅನೇಕ ವಿಚಾರಗಳಿದ್ದಾವೆ ಎನ್ನುವಂತಹದ್ದು. ಸೌದಿ ಅರೇಬಿಯಾದಲ್ಲೂ ಕೂಡ ಧುರಂಧರ್ ಸಿನಿಮಾ ನಿಷೇಧಕ್ಕೊಳಪಟ್ಟಿರುವಂತಹದ್ದು. ಹಾಗಿದ್ದಾಗ ವಿವಾದಗಳ ಮುಖಾಂತರವಾಗಿ ಧುರಂಧರ್ ಸ್ವಲ್ಪ ಪ್ರಚಾರದಲ್ಲಿದೆ. ಜನ ಹಾಗಾಗಿ ಧುರಂಧರ್ ಸಿನಿಮಾ ನೋಡ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಕೂಡ ಈಗ ಮೂಡಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.